ಕಡ್ಡಾಯವಾಗಿ ಕನಿಷ್ಠ 1 ವರ್ಷವಾದರೂ ಸೇನೆಯಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಆ ರೀತಿ ಸೇನೆಯಲ್ಲಿ ಕೆಲಸ ಮಾಡೋಕ್ಕೆ ಆಗದೇ ಇರೋರು ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕಾಗುತ್ತೆ. ಹೇಗೆಂದರೆ ಈ ಸೈನಿಕರಿಗೆ ಬೇಕಾಗುವಂತಹ ಆಯುಧಗಳನ್ನು ತಯಾರಿಸೋದಿರ್ಬೋದು, ಅವರಿಗೆ ಬೇಕಾದಂತಹ ವಸ್ತ್ರಗಳು, ಕವಚಗಳು, ಅದೇ ರೀತಿ ಅವರಿಗೆ ಬೇಕಾದಂಥ ಆಹಾರ ಮತ್ತು ಅವರಿಗೆ ಮನೋರಂಜನೆ ನೀಡೋದು, ಈ ರೀತಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ. ಟೆಮೋಜನ್ ಏನು ಮಾಡಿರ್ತಾನೆ, ತನ್ನ ಒಂದು ಸಮಾಜವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿರ್ತಾನೆ. ಒಂದು ಸೇನೆಯಲ್ಲಿ ಕೆಲಸ ಮಾಡುವಂಥವರು, ಇಲ್ಲದೇ ಇದ್ದರೆ ಸಾರ್ವಜನಿಕ ಸೇವೆ ಮಾಡಬೇಕು, ಇವೆರಡೇ. ಆದ್ದರಿಂದ ಟೆಮೋಜಿನ್ನ ಒಂದು ಜನಾಂಗ ಏನಿದೆ ಅಲ್ಲಿ ಯಾವುದೇ ತಾರತಮ್ಯ, ಭೇದ ಭಾವ ಇದೆಲ್ಲ ಇಲ್ಲದೇ ಇರುತ್ತೆ. ಈ ರೀತಿ ಟೆಮೋಜಿನ್ ಏನು ಮಾಡ್ತಾನೆ, ತನ್ನ ಒಂದು ಕನಸು ಏನಿದೆ ಅಂದರೆ ಮಂಗೋಲಿಯರನ್ನೆಲ್ಲ ಒಗ್ಗೂಡಿಸಿ ವಿಶ್ವದಲ್ಲೇ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಮಾಡಬೇಕು ಅನ್ನೋ ತನ್ನ ಕನಸು ಏನಿದೆ, ಅದಕ್ಕೆ ಅಡ್ಡವಾಗಿರುವಂತಹ ಎಲ್ಲ ಒಂದು ತಡೆಗಳನ್ನು ಒಂದೊಂದಾಗಿ ಅವನು ಹೊಡುತ್ತಾ ಹೋಗ್ತಾನೆ. ಈಗ ಅವನ ಮುಂದೆ ಇರೋ ಸಮಸ್ಯೆಗಳು ಏನು ಅಂತ ನೋಡಿದ್ರೆ, ಒಂದು ಜಮ್ಮುಕ ಒಂದು ದೊಡ್ಡ ಸಮಸ್ಯೆ, ಅದೇ ರೀತಿ ಈ ನೈಮನ್ ಜನಾಂಗದವರು, ಮತ್ತು ತಾನು ಮಂಗೋಲಿಯರನ್ನ ಒಗ್ಗೂಡಿಸಿ ಖಾನ್ ಆಗಬೇಕಾದ್ರೆ ಈಗ ಇರುವಂತಹ ಖಾನ್ ಅಂದರೆ ಆಂಗ್ ಖಾನ್ ಒಬ್ಬರು ಇದ್ದಾರಲ್ಲ, ಅವನ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನವನು. ಯಾಕಂದರೆ ಸುಮಾರು 20 ವರ್ಷಗಳಿಂದ ಟೆಮೋಜಿನ್ ಆಂಗ್ ಖಾನ್ನ ಜೊತೆ ಒಂದು ಸಂಬಂಧ ಇಟ್ಸ್ಕೊಂಡಿದ್ದಾನೆ. ತನ್ನ ತಂದೆಯ ಸ್ಥಾನದಲ್ಲಿ ಇಟ್ಟು ಅವ್ರನ್ನ ನೋಡ್ತಾ ಇದ್ದಾನೆ. ಈಗ ತಾನೇನಾದರೂ ಅವ್ರಿಗೆ ವಿರುದ್ಧವಾಗಿ ಖಾನ್ ಆದರೆ ಅದು ಇಬ್ಬರ ನಡುವಿನ ಸಂಬಂಧವನ್ನು ಹಾಳು ಮಾಡುತ್ತೆ ಅಂತ ಅವನಿಗೆ ಗೊತ್ತು. ಅದಕ್ಕೆ ಅವನು ಯೋಚನೆ ಮಾಡ್ತಾನೆ, ಆಂಗ್ ಖಾನ್ಗೆ ಯಾವುದೇ ರೀತಿ ನೋವಾಗಬಾರ್ದು, ಅವರ ಆಶೀರ್ವಾದದಿಂದನೇ ತಾನು ಖಾನ್ ಆಗಬೇಕು, ಹೇಗಾಗೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನ ಮಗನಾದಂಥ ಜೋರ್ಚಿ ಅಲ್ಲಿ ಬರ್ತಾನೆ. ಈಗ ಅವನಿಗೊಂದು ಉಪಾಯ ಬರುತ್ತೆ. ತಾನು ಆಂಗ್ ಖಾನ್ನೊಂದಿಗೆ ಒಂದು ಶಾಶ್ವತವಾದ ಸಂಬಂಧವನ್ನು ಏರ್ಪಡಿಸ್ಕೊಂಡ್ರೆ ಈ ಸಮಸ್ಯೆ ಎಲ್ಲ ಬಗೆಹರಿಬೋದು ಅಂತ ಯೋಚನೆ ಮಾಡ್ತಾನೆ. ಹೇಗೆ ಮಾಡ್ಕೊಳ್ಳೋದು ಅಂದರೆ, ಜೋರ್ಚಿಯನ್ನು ಆಂಗ್ ಖಾನ್ನ ಮಗಳಿಗೆ ಮದುವೆ ಮಾಡಿಸೋದು. ಈ ಆಲೋಚನೆ ಬಂದಾಗ ಅವನಿಗೆ ಅದು ಸರಿ ಅನಿಸುತ್ತೆ. ಯಾಕೆಂದರೆ ಆಂಗ್ ಖಾನ್ಗೆ ಈಗಾಗಲೇ ತುಂಬ ವಯಸ್ಸಾಗಿದೆ. ಅವರು ಏನಾದರೂ ಈ ಮದುವೆಗೆ ಒಪ್ಕೊಂಡು ಅವರ ಮಗಳನ್ನು ತನ್ನ ಮಗನಿಗೆ ಮದುವೆ ಮಾಡಿಸಿದರೆ ಮುಂದೆ ತಾನು ಖಾನ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಯೋಚನೆ ಮಾಡಿ ಅವನೇನು ಮಾಡ್ತಾನೆ ಅಂದರೆ, ಹೆಣ್ಣು ಕೇಳಲು ಒಬ್ಬ ರಾಯಭಾರಿಯನ್ನು ಆಂಗ್ ಖಾನ್ ಹತ್ರ ಕಳಿಸ್ತಾನೆ. ಆದರೆ ಆಂಗ್ ಖಾನಿಂದ ಯಾವುದೇ ಉತ್ತರ ಬರೋದಿಲ್ಲ. ಆಂಗ್ ಖಾನ್ಗೆ ಈ ವಿಷಯ ಕೇಳಿ ತುಂಬ ಕೋಪ ಬಂದಿರುತ್ತೆ. ಯಾಕಂದರೆ ಈ ಟೆಮೋಜಿನ್ ಇವನು ತನ್ನ ಕೆಳಗೆ ಕೆಲಸ ಮಾಡುವಂಥವನು, ಇವನು ತನ್ನ ಮಗಳನ್ನು ಹೆಣ್ಣು ಕೇಳ್ತಾ ಇದ್ದಾನಲ್ಲ ಅಂತ ಅವನು ಕೋಪ ಬರುತ್ತೆ. ಈ ನಮ್ಮ ಜನಾಂಗ ಏನಿದೆ ಅಂದರೆ ಕೇರೈಟ್ ಜನಾಂಗ ಏನಿದೆ, ಅವರ ಯೋಗ್ಯತೆ ಏನು, ಟೆಮೋಜಿನ್ನ ಯೋಗ್ಯತೆ ಏನು, ನೀವು